ಇಟ್ಸ್ ಸ್ಯಾಟರ್ಡೇ ಈವ್ನಿಂಗ್. ಇವತ್ತು ಸಂಜೆಯಿಂದ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಊರಿಂದ ತಂದಿರೋಂಥ ಬೆಣ್ಣೆ ಹಾಗೆ ಇತ್ತು, ಸೊ ತುಪ್ಪ ಮಾಡಿಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ತುಪ್ಪ ಮಾಡಲಿಕ್ಕೆ ಯಾವಾಗಲೂ ಮೆಂತ್ಯ ಹಾಗೆ ಮೆಣಸನ್ನು ಬಿಸಿ ಮಾಡಿ ಪೌಡರ್ ಮಾಡಿ ಹಾಕ್ತೀವಿ. ಕೆಲವೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ಬಟ್ ನಮ್ಮ ಮನೆಯಲ್ಲಿ ಈ ರೀತಿಯನ್ನು ನಾವು ಮಾಡ್ಕೊಳ್ಳೋವಂಥದ್ದು. ಇನ್ನು ಇದಕ್ಕೆ ಕೆಲವೊಬ್ಬರು ವೀಳ್ಯದೆಲೆ ಕೂಡ ಹಾಕ್ತೀರಾ, ಏಲಕ್ಕಿ ಎಲ್ಲ ಹಾಕ್ತೀರಾ. ನೀವು ಯಾವ ರೀತಿಯೆಲ್ಲ ಹಾಕ್ತೀರಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಂತರ ಅದು ಮಜ್ಜಿಗೆ ಎಲ್ಲ ತೆಗೆದು ಬೆಣ್ಣೆನ ಕಾಯ್ಲಿಕ್ಕಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪನ್ನು ಹಾಕ್ಬಿಟ್ಟು ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಗೆಯೇ ಮೊದಲೇ ಬಿಸಿ ಮಾಡಿರೋಂಥ ಮೆಂತ್ಯ ಹಾಗೆ ಮೆಣಸನ್ನು ಪೌಡರ್ ಮಾಡಿ ಹಾಕ್ಬಿಟ್ಟು ಒಂದು 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ನಾವು ಕುದಿಸ್ಕೊಂಡ್ರೆ ಮರಳಾಗಿರುವಂಥ ತುಪ್ಪ ರೆಡಿಯಾಗಿರುತ್ತೆ. ಇದನ್ನು ತಣ್ಣಗಾದ್ಮೇಲೆ ಗೊತ್ತಾಗುತ್ತೆ. ಹಾಗೆಯೇ ಸ್ನ್ಯಾಕ್ಸ್ಗೆ ಒಂದು ಕಾರ್ನ ಚಾಟ್ಸ್ ಮಾಡಿದ್ದೆ. ಇದಕ್ಕೆ ಗ್ರೀನ್ ಮಸಾಲನ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಲಾಂಗ್ ವಿಡಿಯೋನಲ್ಲಿ ಇವತ್ತು ಮೀಲ್ ಪ್ರಿಪ್ರೇಷನ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ಚೆಕ್ ಮಾಡಿ. ಇದೇ ಒಂದು ಬೌಲ್ ಕಾರ್ನ್ಗೆ ಹೊರಗಡೆ ನಾವು 40 ರುಪೀಸ್ನ ಕೊಡ್ತೀವಿ. ಅದೇ 40 ರುಪೀಸ್ಗೆ 2 ಜೋಳ ತಂದರೆ ಇಡೀ ಮನೆಯವರಷ್ಟು ತಿನ್ನೋ ಅಷ್ಟು ಜೋಳ ಆಗಿಬಿಟ್ಟಿರುತ್ತೆ. ಇನ್ನು ತುಪ್ಪ ತಣ್ಣಗಾದ್ಮೇಲೆ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಇದು ಇವತ್ತಿನ ಮಿನಿ ವ್ಲಾಗ್.